ಕಟಾರಿಪಾಳ್ಯದ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಿ ದೇವಿಯ ಅದ್ದೂರಿ ಹೂವಿನ ಕರಗ. ಕೋಲಾರ ನಗರದ ಕಟಾರಿಪಾಳ್ಯ ಧರ್ಮರಾಯ ಸ್ವಾಮಿ ದ್ರೌಪದಿ ದೇವಿಯ ಹೂವಿನ ಕರಗ ಮಹೋತ್ಸವವು ಮಂಗಳವಾರ ರಾತ್ರಿ 8ರ ಸಮಯದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಅಪಾರ ಜನಮನ್ನಣೆ ಗಳಿಸಿರುವ ಕಟಾರಿಪಾಳ್ಯದ ಹೂವಿನ ಕರಗ ಮಹೋತ್ಸವದಲ್ಲಿ ಬೇತಮಂಗಲದ ಪೂಜಾರಿ ಕೃಷ್ಣಮೂರ್ತಿ ಅವರು 12ನೇ ಬಾರಿಗೆ ಕರಗ ಹೊತ್ತರು. ದೇವಾಲಯದ ಆವರಣದಲ್ಲಿ ನಿರ್ಮಿಸಿದ್ದ ವೇದಿಕೆಯಲ್ಲಿ ಅವರು ಮಂಗಳವಾದ್ಯ ಹಲಗೆಗಳ ತಾಳಕ್ಕೆ ತಕ್ಕಂತೆ ನರ್ತಿಸುವ ಮೂಲಕ ನೋಡುಗರ ಗಮನ ಸೆಳೆದರು. ಧರ್ಮರಾಯಸ್ವಾಮಿ ದೇವಾಲಯಕ್ಕೆ ಹಾಗೂ ರಸ್ತೆಗಳ ಇಕ್ಕೆಲೆಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ದೇವಾಲಯದಿಂದ ಕರಗ ಹೊರಬರುತ್ತಿದ್ದಂತೆ ವೀರಕುಮಾರರು ಅಲಗು ಸೇವೆ ಅರ್ಪಿಸಿದ್ದು ಆಕರ್ಷಕವಾಗಿತ್ತು. ಹೂವಿನ ಕರಗದೊಂದಿಗೆ ರಕ್ಷಕರಂತೆ ಕತ್ತಿ ಹಿಡಿದು ಸಂಚರಿಸಿದ ವೀರಕುಮಾರರು ನೃತ್ಯ ವೇದಿಕೆ ಮೇಲೆ ಕತ್ತಿ ಝಳಪಿಸುತ್ತಾ ನಡೆಸಿದ ಅಲಗು ಸೇವೆ ಜನರ ಮನಸೂರೆಗೊಂಡಿತು.